ಚಾಮುಂಡಿ ಬೆಟ್ಟಕ್ಕೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಭೇಟಿ ಕೊಟ್ಟಿದ್ದಾರೆ. ನೋಡಿ, ಒಬ್ಬರು ತಮ್ಮ ಬೇಡಿಕೆ ಈಡೇರಿದ್ದಕ್ಕೆ ಹರಕೆ ತೀರಿಸೋದಕ್ಕೆ ಬಂದಿದ್ದಾರೆ ಡಿ ಕೆ ಶಿವಕುಮಾರ್ ಪತ್ನಿ. ಪಾಪ ವಿಜಯಲಕ್ಷ್ಮಿ ಅವರು ಈಗ ಹರಕೆಯನ್ನು ಕಟ್ಕೊಳ್ತಾ ಇದ್ದಾರೆ, ತಮ್ಮ ಗಂಡ ಆದಷ್ಟು ಬೇಗ ಜೈಲಿಂದ ಹೊರಗೆ ಬರಲಿ ಅಂತ. ಆಷಾಢ ಮೊದಲ ಶುಕ್ರವಾರ ಹಿನ್ನೆಲೆಯಲ್ಲಿ ಚಾಮುಂಡಿ ತಾಯಿ ದರ್ಶನವನ್ನು ಪಡೆದಿದ್ದಾರೆ. ಚಾಮುಂಡಿ ತಾಯಿಗೆ ವಿಶೇಷ ಪೂಜೆಯನ್ನು ಕೂಡ ದರ್ಶನ್ ಅವರ ಪತ್ನಿ ಸಲ್ಲಿಸಿದ್ದಾರೆ. ಹಾಗೆಯೇ ಗಣ್ಯರು ಮತ್ತು ಭಕ್ತರಿಂದಲೂ ಕೂಡ ಚಾಮುಂಡಿ ದರ್ಶನ ಇವತ್ತು ನಡೀತಾ ಇದೆ. ವಿಜಯಲಕ್ಷ್ಮಿ ಅವರು ಮೈಸೂರಿಗೆ ಬಂದಾಗೆಲ್ಲ ಸಾಮಾನ್ಯವಾಗಿ ಅವರು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಕ್ಕಂಥ ಪ್ರತೀತಿಯನ್ನು ಇಟ್ಕೊಂಡಿದ್ದಾರೆ. ಅದರಲ್ಲೂ ಇವತ್ತು ತುಂಬ ವಿಶೇಷ. ಹಾಗಾಗಿ ಸಹಜವಾಗಿಯೇ ಇವತ್ತಿನ ದಿವಸ ಅವರು ಚಾಮುಂಡಿ ಬೆಟ್ಟಕ್ಕೆ ಬಂದಿರತಕ್ಕಂಥದ್ದು. ತಾಯಿಯ ಅನುಗ್ರಹ ತನ್ನ ಮೇಲಿರಲಿ, ಮನಸ್ಸಿನಲ್ಲಿ ಸಾಕಷ್ಟು ನೋವನ್ನು ಇಟ್ಕೊಂಡು ಅವರು ತಾಯಿ ದರ್ಶನಕ್ಕೆ ಬಂದಿರತಕ್ಕಂಥದ್ದು. ಕಾರಣ ಅವರ ಪತಿ ಜೈಲಿನಲ್ಲಿದ್ದಾರೆ, ಆದಷ್ಟು ಬೇಗ ಬಿಡುಗಡೆ ಆಗಲಿ ಅಂತ ಖಂಡಿತವಾಗಿ ಅವ್ರು ಕೇಳ್ಕೊಂಡಿರ್ತಾರೆ. ಯಾಕೆಂದರೆ ಅವರು ಗಂಡನಿಗೋಸ್ಕರ ಗುವಾಹಟಿ ಕಾಮಾಖ್ಯ ದೇವಿಗೆಲ್ಲ ಹರಕೆ ಕಟ್ಕೊಂಡು ಹೋಗಿ ಬಂದಿದ್ರು, ಹರಕೆ ತೀರಿಸಿದ್ರು. ಹಾಗಾಗಿ ಅಪಾರವಾದ ದೈವ ಭಕ್ತರು, ದೇವರ ಮೇಲೆ ನಂಬಿಕೆ ಇಟ್ಟಂಥವರು. ಹಾಗಾಗಿ ಇವತ್ತು ಆಷಾಢ ಶುಕ್ರವಾರದ ದಿನ ಮೂಲ ವಿಗ್ರಹ ಮತ್ತು ಉತ್ಸವ ಮೂರ್ತಿ ಎರಡೂ ಕೂಡ ಇವತ್ತು ದರ್ಶನ ವಿಶೇಷವಾಗಿ ಇರುತ್ತೆ. ಹಾಗಾಗಿ ಮತ್ತು ಈ ಸರ್ತಿ ಜಿಲ್ಲಾಡಳಿತ ತುಂಬ ವ್ಯವಸ್ಥಿತವಾಗಿ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದ್ದಾರೆ. ನೂಕುನುಗ್ಗಲು ಎಲ್ಲೂ ಆಗಬಾರ್ದು, ಆಮೇಲೆ ಎಲ್ಲೂ ಕೂಡ ಕ್ಯೂ ಸ್ಟ್ರಕ್ ಆಗಬಾರ್ದು, ಜನಸಾಮಾನ್ಯರಿಗೂ ಕೂಡ ದರ್ಶನ ಈಸಿಯಾಗಿ ಆಗಬೇಕು, ಆ ರೀತಿ ಮಾಡಿದ್ದಾರೆ.